ಜೈ ಶ್ರೀರಾಮ್. ಗ್ರಾಮದಲ್ಲಿ ಹಿಂದೂ ಸಮಾಜೋತ್ಸವಕ್ಕೆ ಸೇರಿರುವಂತ ಎಲ್ಲರಿಗೂ, ಎಲ್ಲ ತಾಯಂದಿರಿಗೂ, ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಮಸ್ಕಾರ ಮಾಡ್ತೀನಿ. ಅವರು ಕನ್ನಡ ಬರೋಲ್ಲ ಅಂದ್ರು, ಎಲ್ರಿಗೂ ಅರ್ಥ ಆಗುತ್ತೆ ಕನ್ನಡ. ನಾನು ಎಲ್ರ ಮನೆಗೂ ಹೋಗಿದ್ದೀನಿ, ಎಲ್ರು ಕನ್ನಡ ಮಾತಾಡ್ತಾರೆ, ಅರ್ಥ ಆಗುತ್ತೆ. ಮತ್ತೆ ತಾಯಂದಿರಿಗಂತೂ ಎಲ್ಲ ಭಾಷೆ ಬರುತ್ತೆ ಅವ್ರಿಗೆ. ನಾವ್ ಅನ್ಕೊಂಡ್ರೆ ತಾಯಂದಿರಿಗೆ ಕನ್ನಡ ಬರಲ್ಲ, ತೆಲುಗು ಬರಲ್ಲ, ಇದು ಮಕ್ಕಳಿಗೆ ಯಾವ ಭಾಷೆಯಲ್ಲಿ ಮಾತಾಡಿದ್ರು ಅವ್ರಿಗೆ ಅರ್ಥ ಆಗುತ್ತೆ ತಾನೆ. ನಿಮ್ ಮಕ್ಕಳು ಸಣ್ಣ ಮಕ್ಕಳು ಇದ್ದಾಗ ಯಾವ ಭಾಷೆ ಮಾತಾಡಿದ್ರು ನಿಮ್ಗೆ ಅರ್ಥ ಆಗುತ್ತೆ ತಾನೆ. ಪ್ರಪಂಚದಲ್ಲಿ ಎಲ್ಲರಿಗೂ ಯಾವ ಬೇರೆಯವ್ರ ಭಾಷೆ ಬರ್ದೇ ಇದ್ರು ತಾಯಂದ್ರಿಗೆ ಎಲ್ಲ ಭಾಷೆ ಬರುತ್ತೆ. ಇದು ಇವತ್ತು ಕಡಿಮೆ ಅಧ್ಯಕ್ಷರು ಹೇಳಿದ್ರು ಕಡಿಮೆ ಜನ ಬಂದಿದ್ದಾರೆ ಅಂತ. ನನಗೇನಂತಾರ ಅನ್ಸಿಲ್ಲ, ಇಷ್ಟಾದ್ರೂ ಜನ ಬಂದಿದ್ದೀರಲ್ಲ ನೀವು, ಅದು ನಮ್ಗೆ ಖುಷಿ ಆಗುತ್ತೆ. ಎಷ್ಟೋ ಕೆಲಸಗಳಿದ್ರು ಕೂಡ ಹಿಂದೂ ಸಮಾಜೋತ್ಸವಕ್ಕೆ ಬನ್ನಿ ಅಂದ್ರೆ ನೀವೆಲ್ಲ ಕೆಲಸ ಕಾರ್ಯಗಳು ಎಲ್ಲವನ್ನು ಬಿಟ್ಟು ಬಂದಿದ್ದೀರಲ್ಲ, ಅದು ಖುಷಿ ಆಗುತ್ತೆ ನಮಗೆ. ಇನ್ನು ಇಲ್ಲಿಂದ ಪ್ರಾರಂಭ ಆಗ್ಬೋದು. ಹಾಗಾಗಿ ಸಮಾಜದ ಬಗ್ಗೆ ಯಾವ ತರ ಇರ್ಬೇಕು ಅದೆಲ್ಲ ಅಧ್ಯಕ್ಷರು ಹೇಳಿದ್ದಾರೆ, ಮುನ್ಸಾಮ್ ರೆಡ್ಡಿ ಹೇಳಿ, ಅದ್ರ ಬಗ್ಗೆ ನಾನು ಹೇಳಲ್ಲ. RSS ಏನ್ ಕೇಳ್ಕೊಳ್ತಾ ಇದೆ, RSS 100 ವರ್ಷ ಆದ್ಮೇಲೆ ಸಮಾಜದಲ್ಲಿ ಏನು ಬದಲಾವಣೆ ಆಗ್ಬೇಕು, ಯಾತಕ್ಕೋಸ್ಕರ ಕಾರ್ಯಕ್ರಮ ಮಾಡ್ಬೇಕು ಅದನ್ನ ಹೇಳ್ತೀನಿ ನಾನು. ತೆಲುಗುನಲ್ಲಿ ಹೇಳ್ಬೇಕಾಯ್ತು. RSS ಪ್ರಾರಂಭ ಆಗಿ 100 ವರ್ಷಕ್ಕೆ ಹಿಂದೆ ಅವ್ರು ಹೇಳುದು, ಮುನ್ಸ್ವಾಮಿ ಅವರು, ಯಾರಾದ್ರೂ ಒಂದ್ ಊರಿಗೆ ಹೋಗಿ ನಿಮ್ ಊರಲ್ಲಿ RSS ಮಾಡ್ತೀನಿ ಅಂದ್ರೆ, ನಮ್ಮೂರಲ್ಲಿ ಯಾರಾದ್ರೂ ಸತ್ತೋದ್ರೆ ಮಾತ್ರ 4 ಜನ ಒಂದೇ ರಸ್ತೆ ಹೋಗುದು. ಈ ನಮ್ಮೂರ್ನಾಗ 4 ಜನನೇ ಒಟ್ಟಿಗೆ ಒಂದು ಲೈನ್ ಹೋಗ್ಬೇಕು ಅಂದ್ರೆ, ಯಾರಾದ್ರೂ ಸತ್ತೋಗಿದ್ರೆ ಮಾತ್ರ RSS ಎಲ್ಲ ನಡೆಯಲ್ಲ ಹೋಗಂದ್ರು. ಆದ್ರೆ ಇವತ್ತು RSS ಇಡೀ ಪ್ರಪಂಚದಲ್ಲಿ 50 ದೇಶಗಳಲ್ಲಿ RSS ಇದೆ. 1 ಲಕ್ಷ ಗ್ರಾಮದಲ್ಲಿ ಪ್ರತಿನಿತ್ಯ ಸೇರ್ತಾರೆ RSS. ಸೇವಾ ಕಾರ್ಯಗಳು, ಭಜನೆ ಇರ್ಬೋದು, ಸ್ವಚ್ಛತೆ ಇರ್ಬೋದು, ಗೋ ಸಂರಕ್ಷಣೆ ಇರ್ಬೋದು, ಇವೆಲ್ಲ ಕೂಡ 1 ಲಕ್ಷಕ್ಕೂ ಮೇಲ್ಪಟ್ಟು ಇವತ್ತು RSS ಕೆಲಸ ಮಾಡ್ತಾ ಇದೆ. ಸುಮಾರು 45 ವಿವಿಧ ಕ್ಷೇತ್ರಗಳಲ್ಲಿ RSS ಬೆಳೆದಿದ್ದೀವಿ. ಇಷ್ಟು ಬೆಳೆದಾಗಲೂ ಕೂಡ ಇನ್ನು ನಿಮ್ಮೆಲ್ಲೆಲ್ಲರೂ ಕೂಡ ಸಮಾಜದಲ್ಲಿ RSS ಏನ್ ಕೇಳ್ತಾ ಇದೆ ಅಂದ್ರೆ, 5 ಬದಲಾವಣೆ ಆಗ್ಬೇಕು. ಪ್ರತಿಯೊಬ್ಬ ಹಿಂದುವಿನಲ್ಲಿ 5 ಬದಲಾವಣೆ ತರಬೇಕು ಅಂತ ಪಂಚ ಪರಿವರ್ತನ. ನಿಮ್ಮೆಲ್ಲರ ಊರುಗಳಿಗೆ ಕೂಡ ಪಾಂಪ್ಲೆಟ್ ಕೊಟ್ಟಿದ್ದೀವಿ, ಅದರಲ್ಲೂ ನೋಡಿ ಪಂಚ ಪರಿವರ್ತನ ಅಂತಿದೆ. ಮೊದಲನೇದು, ನಮ್ಮ ಮನೆಗಳಲ್ಲಿ ಭಜನೆ, ಸಂಕೀರ್ತನೆ, ದೊಡ್ಡವರು ಚಿಕ್ಕವರು ಅನ್ನೋದನ್ನ ಮಾಡಬೇಕು. ಕುಟುಂಬ ಪ್ರಬೋಧನ ಅಂತ ಕರಿತೀವಿ. ಕುಟುಂಬ, ಅಣ್ಣ, ತಮ್ಮ, ತಂಗಿ, ತಮ್ಮ ಎಲ್ಲ ಒಟ್ಟಿಗಿರ್ಬೇಕು, ಒಟ್ಟಿಗೆ ಊಟ ಮಾಡ್ಬೇಕು, ಹಬ್ಬದಲ್ಲಿ ಒಟ್ಟಿಗೆ ಇರ್ಬೇಕು. ಅದನ್ನ ಕುಟುಂಬ ಪ್ರಬೋಧನ ಅಂತ ಕರಿತೀವಿ. ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ವ್ಯವಸಾಯ ಮಾಡಿದ್ರೆ ಅಣ್ಣ ತಮ್ಮಂದ್ರಿಬ್ರು ರಾಶಿ ಹಾಕೊಂಡಿದ್ರೆ ಅಣ್ಣನ ಕಷ್ಟ ಇದೆಯನ್ನ ತಮ್ಮ ತಗೊಂಡೋಗಿ ಹಾಕ್ಬಿಡ್ತಾ ಇದ್ದಂತೆ ಈ ರಾಶಿನಲ್ಲಿ ಆ ರಾಶಿಗೆ. ತಮ್ಮನ ಕಷ್ಟ ಆಗುತ್ತೆ ಅಂತ ಅಣ್ಣ ತಗೊಂಡೋಗಿ ತನ್ನ ರಾಶಿಯಿಂದ ಅದಕ್ಕೆ ಹಾಕ್ಬಿಡ್ತಾ ಇದ್ದಂತೆ. ಒಂದು ಮದುವೆ ಮಂಟಪಕ್ಕೆ ಬಂದ್ರೆ ಊರಿನ ಎಲ್ಲರೂ ಒಟ್ಟಿಗೆ ಸೇರಿ ಇದು ಎಲ್ಲ ಕೂಡ ಒಂದು ಕುಟುಂಬದ ರೀತಿಯಲ್ಲಿ ಬದುಕ್ತಾ ಇದ್ರು. ಅಣ್ಣ, ತಮ್ಮ, ತಂಗಿ, ಎಷ್ಟೇ ಮಕ್ಕಳಿದ್ರು ಕೂಡ ನನ್ನ ತಮ್ಮನ ಮಕ್ಕಳು, ನಮ್ಮ ಅಣ್ಣನ ಮಕ್ಕಳು, ನಮ್ಮ ತಂಗಿ ಮಕ್ಕಳು ಎಲ್ಲ ಒಟ್ಟಿಗೆ ಇರ್ತಾ ಇದ್ರು. ಆ ರೀತಿ ಇವತ್ತಿದೆಯಾ? ಮದುವೆ ಆಗ್ತಾ ಇದ್ದಾಗಲೂ ಕೂಡ ವಿಚ್ಛೇದನ ನಡೀತಾ ಇದೆ, ಡೈವರ್ಸ್ ನಡೀತಾ ಇದೆ. ತಾಳಿ ಕಟ್ಟೋಕ್ ಮುಂಚೆನೆ ಹೋಗ್ಬಿಡ್ತಾ ಇದ್ದಾರೆ. ಮತ್ತೆ ಮದುವೆ ಆದ್ಮೇಲೆ ಎಷ್ಟು ವರ್ಷ ಜೊತೆಗಿರ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಕುಟುಂಬ ಪ್ರಬೋಧನ, ಕುಟುಂಬ ಒಟ್ಟಿಗಾಗ್ಬೇಕು. ಆ ರೀತಿ ಒಂದು ಕುಟುಂಬ ಪ್ರಬೋಧನ ಒಂದನೇದು. ಎರಡನೇದು ಸಾಮರಸ್ಯ. ಮುನ್ಸಾಮ್ ರೆಡ್ಡಿ ಅವರು ಜಾತಿಗಳ ಬಗ್ಗೆ ಅದ್ರ ಬಗ್ಗೆ ತುಂಬಾ ಹೇಳಿದ್ದಾರೆ. ಈ ತರ ಜಾತಿ ಅನೇಕ ವರ್ಷಗಳಿಂದ ಇದ್ರೂ ಕೂಡ ಸಾಮರಸ್ಯದಿಂದ ಬದುಕ್ತಾ ಇದ್ರು ಹಳ್ಳಿಗಳಲ್ಲಿ. ಯಾರೋ ಸತ್ತೋದ್ರೆ ಎಲ್ಲ ಊರಿನ ಜನ ಎಲ್ಲ ದಫನ್ ಮಾಡೋರು. ಮದುವೆ ಆದ್ರೆ ಎಲ್ರು ಸೇರ್ಕೊಂಡು ಮದುವೆ ಮಂಟಪದಲ್ಲಿ ಏನೇನು ಕೆಲಸಗಳಿದೆಯೋ, ಕುಟ್ಟೋದು, ದಂಚೇದಿ,
ಸಪ್ರ ಮೆಹದಿ, ಹೊಸಪೇಟೆ ಇದೆ ಅಂತ ಜನನೇ ಮಾಡ್ತಾ ಇದ್ರು. ಯಾರೋ ಕೂಲಿ ಮಾಡ್ತಾ ಇಲ್ಲ, ಸಾಮರಸ್ಯದಿಂದ ಇದ್ರು. ಇವತ್ತೇನಾದ್ರೂ ನಾವು ಜಾತಿ ಸಾಮರಸ್ಯ ಇಲ್ಲ ಅಂದ್ರೆ, ನಾವ್ ಯಾರನ್ನ ದೂರ ಇಟ್ರೆ ಅವರೆಲ್ಲರ ಹೋಗಿ ಬೇರೆ ಮತಾಂತರ ಆಗ್ಬಿಟ್ರೆ ನಮ್ ಸಂಖ್ಯೆ ಕಡಿಮೆ ಆದ್ರೆ ಏನಾಗುತ್ತೆ ಅಂತ ಮುನ್ಸಾಮಗೌಡ್ರು ಹೇಳಿದ್ರು. ಸಂಖ್ಯೆ ಕಡಿಮೆ ಆಗೋದಕ್ಕೆ ಹಿಂದೂಗಳ ಸಂಖ್ಯೆ, ನಮ್ಮಲ್ಲಿ ಸಾಮರಸ್ಯ ಇರಬೇಕು ಎರಡನೇದು. ಮೂರನೇದು ಸ್ವದೇಶಿ ಮನೋಭಾವನೆ ಇರ್ಬೇಕು ನಮ್ಗೆ. ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ದೇವರು, ನಮ್ಮನೆ ದೇವರು ನಮ್ದು ಅನ್ನೋದು ಕಡಿಮೆ ಆಗ್ತಾ ಇದೆ. ಒಂದು ಬರ್ತ್ಡೇ ಮಾಡ್ಬೇಕು ಅಂದ್ರೆ ಎಲ್ಲ ಕೇಕ್ ತಂದು ಇಟ್ಬಿಟ್ಟು ಎಲ್ಲ ಆರಿಸ್ಬಿಡ್ತೀವಿ ನಾವು. ಅದು ನಮ್ಮ ಧರ್ಮ ಅಲ್ಲ. ಒಂದು ಮಗುಗೂ ಹುಟ್ಟಿದ ಹಬ್ಬ ಯಾವ ತರ ಮಾಡ್ಬೇಕು? ಅವನಿಗೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಪೂಜೆ ಮಾಡಿಸ್ಬೇಕು. ತಾತ, ಅಜ್ಜಿ, ತಾತ, ತಂದೆ ತಾಯಿಗೆಲ್ಲ ನಮಸ್ಕಾರ ಮಾಡ್ಬೇಕು. ಮನೆಯಲ್ಲಿ ಇರುವಂತ ವಸ್ತುಗಳನ್ನ ಒಂದು ತಿಂಡಿ ಮಾಡಿ ಎಲ್ರು ಕೂಡ ಹಂಚಬೇಕು. ನಾವು ಮಾತಾಡುವಂತ ಭಾಷೆ ನಮ್ಮದಾಗಿರ್ಬೇಕು. ಅಮ್ಮ ಅಂತ ಕರಿಬೇಕು, ಅಪ್ಪ ಅಂತ ಕರಿಬೇಕು. ಇವಾಗ ಮಮ್ಮಿ ಡ್ಯಾಡಿ ಬಂದ್ಬಿಟ್ಟಿದೆ. ಮಮ್ಮಿ ಅಂದ್ರೆ ಹೆಣ ಅಂತ ಸತ್ತೋಗಿದೆಯಾ ನೋಡಿ ಪೀನ್ಗೆ, ಅದನ್ನ ಮಮ್ಮಿ ಅಂತ ಕರೆಯೋದು. ಡ್ಯಾಡಿ ಅಂದ್ರೆ ಇಲ್ಲಿ ಬಿಟ್ಕೊಂಡಿದೀವಲ್ಲ, ಅದನ್ನ ಡ್ಯಾಡಿ ಅಂತ ಕರೆಯೋದು. ಅಮ್ಮ, ಅಪ್ಪ, ಅಣ್ಣ, ತಮ್ಮ, ತಂಗಿ, ಸ್ವದೇಶಿ ಮನೋಭಾವನೆ ಇರಬೇಕು. ಇವಷ್ಟು ಇಡೀ ಜಗತ್ತಿನಲ್ಲಿ ಯಾವ ದೇಶದಲ್ಲಿ ಅವರವರು ತಯಾರು ಮಾಡಿರುವಂತ ವಸ್ತುಗಳನ್ನು ಸ್ವೀಕಾರ ಮಾಡ್ತೀವೋ, ನಮ್ಮ ದೇಶದ ಹಣ ನಮ್ಮಲ್ಲೇ ಇರುತ್ತೆ. ಪ್ರತಿಯೊಂದಕ್ಕೂ ನಾವು ವಿದೇಶದಲ್ಲಿ ನೋಡ್ತೀವಿ. ಸ್ವದೇಶಿ ಮನೋಭಾವನೆ ಬೆಳಿಬೇಕು. ನಮ್ಮ ದೇಶದಲ್ಲಿ ಏನೇ ಕಷ್ಟ ಬಂದ್ರು ನಾವೇ ತಯಾರು ಮಾಡ್ಕೊಳ್ಳುವಂತ ವಸ್ತುಗಳು. ಇವತ್ತು ಕರೋನಾ ಬಂದಾಗ ಇಡೀ ಪ್ರಪಂಚಕ್ಕೆ ಯಾರು ಕರೋನಾ ಔಷಧಿ ಕೊಟ್ಟಿದ್ದು? ನಾವು. ಇಡೀ ಪ್ರಪಂಚಕ್ಕೆ, ಇಡೀ ಪ್ರಪಂಚ ಎಲ್ಲ ಸತ್ತೋಗ್ತಾ ಇದ್ರು. ಅವಾಗ ನಮ್ಮ ದೇಶದಲ್ಲಿ ನಾವು ತಯಾರು ಮಾಡುವಂತ ಕರೋನಾ ಔಷಧಿ ಇವತ್ತು ಜಗತ್ತಿಗೆಲ್ಲ ಕೊಟ್ಟಿದ್ದೀವಿ. ಇದು ನಮ್ಮದು. ಇವತ್ತು ಯುದ್ಧ ವಿಮಾನಗಳಲ್ಲಿ ಇಡೀ ಪ್ರಪಂಚವನ್ನ ಗೆಲ್ಲೋ ಮಟ್ಟಕ್ಕೆ ನಾವು ಯುದ್ಧದ ತಯಾರಿ ಮಾಡ್ಕೊಂಡಿದ್ದೀವಿ. ಸ್ವದೇಶಿ ಮನೋಭಾವನೆ. ಆ ರೀತಿ ನಮ್ಮ ಭಾಷೆ, ನಮ್ಮ ಹಬ್ಬಗಳು, ನಮ್ಮ ಹರಿದಿನ ನಮ್ಮದೆಲ್ಲ ಆಗ್ಬೇಕು. ಇವತ್ತು ಮದುವೆಗಳಾದ್ರೆ ಎಲ್ಲ ಫಾರಿನ್ ತರ ಆಗ್ಬಿಡುತ್ತೆ. ಮೊದಲು ರಿಸೆಪ್ಷನ್, ಆ ರಿಸೆಪ್ಷನ್ ಅಲ್ಲಿ ಏನೇನು ನೋಡಬಾರದು ಅವೆಲ್ಲ ಮಾಡ್ತಾರೆ. ಇದು ನಮ್ಮದ ಕಲ್ಚರ್ ಅಲ್ಲ, ನಮ್ಮ ದೇಶದ್ದಲ್ಲ. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಹಿರಿಯರು, ನಮ್ಮ ಪೂರ್ವಜರು ಯಾವ ತರ ಬದುಕಿದಾರೋ ಅದನ್ನ ಸ್ವದೇಶಿ ಅಂತ ಕರೀ. ಇನ್ನು ಪರಿಸರ ಸಂರಕ್ಷಣೆ. ಪ್ರತಿಯೊಂದು ಊರಿನಲ್ಲೂ ಕೂಡ ಗಿಡಗಳನ್ನು ಸಂರಕ್ಷಣೆ ಮಾಡಬೇಕು, ಗಿಡ ನೆಡಬೇಕು, ಮಣ್ಣನ್ನು ಉಳಿಸ್ಬೇಕು, ನೀರನ್ನು ಉಳಿಸ್ಬೇಕು. ನಾವು ಅನೇಕ ಗೊಬ್ಬರಗಳನ್ನ ಹಾಕಿ ಇವತ್ತು ಮಣ್ಣನ್ನೆಲ್ಲ ವಿಷ ಮಾಡ್ಬಿಟ್ಟಿದೀವಿ. ಅದನ್ನು ತಿಂದು ಬೆಳೆದಿದ್ದಂತ ಬೆಳೆಗಳಿಂದ ಅನೇಕ ಕಾಯಿಲೆಗಳು ಬರ್ತಾ ಇದೆ. ಗೋವುಗಳು ಯಾವುದೇ ಊರಿನಲ್ಲೂ ಕೂಡ ನಾಟಿ ಹಾವಿಲ್ಲ, ಗೋವಿಲ್ಲ. ಆ ಗೋವುಗಳು ಇಲ್ದೇ ಇರೋದ್ರಿಂದ ಇವತ್ತು ಗೊಬ್ಬರ ಇಲ್ಲ. ಯಾವ ಗೊಬ್ಬರ ಇಲ್ವೋ ಭೂಮಿ ಎಲ್ಲ ಬರಡಾಗಿದೆ. ಅದನ್ನು ತಿಂದಿದ್ದು ಕಾಯಿಲೆಗಳು ಬರುತ್ತೆ. ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ನಿಮ್ಮ ದುಡ್ಡು ಕೊನೆಯ ಕಾಲದಲ್ಲೆಲ್ಲ ಆಸ್ಪತ್ರೆಗಾಗತ್ತೆ. ಕಾರಣ ಏನು? ಪರಿಸರವನ್ನು ಸಂರಕ್ಷಣೆ ಮಾಡಬೇಕು. ನಮ್ಮ ಗ್ರಾಮಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಸ್ವಚ್ಛತೆಗೆ ಮೊದಲನೇ ಆದ್ಯತೆ ನಮ್ಮ ದೇಶದಲ್ಲಿ. ಯಾವುದೇ ಒಂದು ಜಾತ್ರೆಗೆ ಹೋಗ್ಲಿ ಎಲ್ಲರೂ ಸ್ನಾನ ಮಾಡ್ಕೊಂಡೇ ಹೋಗ್ತಾ ಇದ್ರು, ಅಷ್ಟು ಸ್ವಚ್ಛತೆಗೆ ನಮ್ಮ ದೇಶದಲ್ಲಿ. ಈಗೆಲ್ಲ ಫ್ಯಾಷನ್ ಎಲ್ಲ ಬಂದ್ಮೇಲೆ ಅದೆಲ್ಲ ಮರಿತಾ ಇದ್ದೀವಿ. ಅದನ್ನೆಲ್ಲ ಮರಿಬಾರ್ದು. ಗೋ ಸಂರಕ್ಷಣೆ ಇರ್ಬೋದು, ನೀರಿನ ಸಂರಕ್ಷಣೆ ಇರ್ಬೋದು, ಮಣ್ಣಿನ ಸಂರಕ್ಷಣೆ ಇರ್ಬೋದು, ಹೆಣ್ಣು ಮಕ್ಕಳ ಸಂರಕ್ಷಣೆ ಇರ್ಬೋದು. ಇವೆಲ್ಲ ಯಾರು ಮಾಡ್ಬೇಕು? ನಾವೇ ಮಾಡಬೇಕು. ಅದಕ್ಕೋಸ್ಕರ ಪರಿಸರ ಸಂರಕ್ಷಣೆ. ಕೊನೆಯದಾಗಿ ನಾಗರಿಕ ಶಿಷ್ಟಾಚಾರ ಅಂತ ಕರಿತೀವಿ. ನಾಗರಿಕ ಶಿಷ್ಟಾಚಾರ ಅಂದ್ರೆ ಏನು? ಯಾವುದೇ ಒಂದು ಕೆಲಸಕ್ಕೆ ಹೋದ್ರೆ ಕ್ಯೂನಲ್ಲಿ ಹೋಗ್ಬೇಕು. ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ ಅಲ್ಲಿ ಲೈನಲ್ಲಿ ಹೋಗ್ಬೇಕು. ಇವಾಗ ಹೆಲ್ಮೆಟ್ ಧರಿಸ್ಕೊಂಡು ಹೋಗ್ಬೇಕು, ಕಾನೂನು ಮಾಡಿದೆ. ಹೆಲ್ಮೆಟ್ ಧರಿಸ್ಕೊಂಡೇ ಹೋಗ್ಬೇಕು. ನಾವ್ ಯಾರು ನೋಡ್ಲಿಲ್ಲ ಬೇಡ ಅಂತೇಳಿ ಅಲ್ಲಿ ಲೈಟ್ ಸಿಗ್ನಲ್ ಹಂಗೆ ಹೋಗ್ಬಿಡ್ತೀವಿ. ಮಾಡಬಾರ್ದು. ಕಾನೂನನ್ನು ನಾವು ಪಾಲನೆ ಮಾಡಬೇಕು. ನಾವೆಲ್ಲರೂ ಕೂಡ ಸಂವಿಧಾನ ರಕ್ಷಣೆ ಮಾಡಬೇಕು ಅಂತ ಹೇಳ್ತೀವಿ.
ಅದರಲ್ಲಿರೋದನ್ನು ನಾವು ಅಳವಡಿಸಿದ್ರೆ ಮಾತ್ರ ಸಂವಿಧಾನ ರಕ್ಷಣೆ ಆಗುತ್ತೆ. ಹಿಂದೂ ಧರ್ಮದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಎಲ್ಲಿವರೆಗೆ ಈ ದೇಶದಲ್ಲಿ ಹಿಂದೂ ಧರ್ಮ ಇರುತ್ತೋ ಅಲ್ಲಿವರೆಗೆ ಮಾತ್ರ ಸಂವಿಧಾನ ಇರುತ್ತೆ. ನೆನಪಿಟ್ಕೊಳ್ಳಿ ದಯವಿಟ್ಟು. ಹಿಂದೂ ಧರ್ಮ ಇದ್ರೆ ಮಾತ್ರ ಸಂವಿಧಾನ ಇರುತ್ತೆ, ಇಲ್ಲ ಅಂದ್ರೆ ಇರೋದಿಲ್ಲ. ಯಾರ್ಯಾರು ಸುಮ್ಮನೆ ಸಂವಿಧಾನ ಉಳಿಸ್ಬೇಕು ಅಂತ ಹೇಳ್ತಿರೋ, ಸಂವಿಧಾನವನ್ನು ಪಾಲನೆ ಮಾಡಬೇಕು ಮತ್ತು ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಬೇಕು. ಎಲ್ಲಿವರೆಗೆ ಹಿಂದೂ ಧರ್ಮ ಇರೋದಿಲ್ವೋ ಸಂವಿಧಾನನೂ ಇರಲ್ಲ, ಏನೂ ಇರಲ್ಲ. ಇಡೀ ಜಗತ್ನಲ್ಲಿ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳೋರು ಹಿಂದೂಗಳು ಮಾತ್ರನೇ, ಯಾರು ಹೇಳಲ್ಲ. ಯಾವ ಧರ್ಮದ ಯಾವ ಮತಸ್ಥರು ಹೇಳಲ್ಲ ಸರ್ವೇ ಜನ ಸುಖಿನೋ ಭವಂತು. ಜನಗಳು, ನೀವು, ನಾವು, ಪಕ್ಷಿಗಳು, ಕ್ರಿಮಿಕೀಟಗಳು, ಗಿಡ ಮರ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಹೇಳಿದ್ ಹಿಂದೂಗಳು ಮಾತ್ರನೇ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳೋದು ಇದು ಗೊತ್ತಿರ್ಲಿ. ಅದಕ್ಕೋಸ್ಕರ ನಾವು ಶ್ರೇಷ್ಠ ಜನಾಂಗ, ನಾವು ಇಡೀ ಪ್ರಪಂಚದಲ್ಲೇ ಶ್ರೇಷ್ಠವಾದ ಜನಾಂಗ ಅಂದ್ರೆ ಹಿಂದೂಗಳು. ಶ್ರೇಷ್ಠವಾದ ಧರ್ಮ ಹಿಂದೂ ಧರ್ಮ. ಯಾಕೆ? ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಬಯಸೋರು ನಾವು ಮಾತ್ರನೇ. ಉಳಿದವ್ರು ಹೇಳ್ತಾರೆ ನಾವ್ ಹೇಳಿದ್ ಕೇಳಿದವ್ರು ಮಾತ್ರ ಇರ್ಬೇಕು, ನಮ್ಮ ಪುಸ್ತಕ ಮಾತ್ರ ಓದ್ರೇನೆ ನೀವು ಬದುಕಬೇಕು, ನಮ್ಮ ದೇವ್ರು ನಂಬಿದ್ರೆ ಮಾತ್ರ ನೀವು ಬದುಕಬೇಕು ಅಂತ ಹೇಳ್ತಾರೆ. ಆದ್ರೆ ಹಿಂದೂಗಳೆಲ್ಲ ಎಲ್ಲಾ ದೇವರುಗಳನ್ನು ಪೂಜೆ ಮಾಡೋರು ನಾವು, ಎಲ್ಲರನ್ನು ಸಂರಕ್ಷಣೆ ಮಾಡೋರು ನಾವು, ಇಡೀ ಜಗತ್ತೇ ಚೆನ್ನಾಗಿರ್ಬೇಕು ಅಂತ ಬಯಸೋರು ಹಿಂದೂಗಳು ಮಾತ್ರ. ಅದಕ್ಕೆ RSS ಅಂದ್ರೆ ಬೇರೆ ಏನೂ ಅಲ್ಲ. RSS ಅಂದ್ರೆ ಈ ದೇಶವನ್ನು ಸಂರಕ್ಷಣೆ ಮಾಡುವಂತ ಕೆಲಸ. ಈ ದೇಶದ ಮಕ್ಕಳು ಈ ದೇಶವನ್ನು ಸಂರಕ್ಷಣೆ ಮಾಡ್ಕೊಳ್ಬೇಕು. ಇನ್ನೊಬ್ರು ಬೇರೆ ದೂಷಣೆ ಮಾಡಬಾರ್ದು ನಾವು. ಅವ್ರು ಯಾರೋ ನಮಗೆ ಕೆಟ್ಟದ್ ಮಾಡ್ತಾ ಇದ್ರೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನೊಬ್ರು ಯಾರೋ ಸರಿ ಇರಲ್ಲ ನಾವ್ ಹೇಳಬಾರ್ದು. RSS ಹೇಳೋದೇನಂದ್ರೆ ಹಿಂದೂಗಳು ಸರಿ ಹೋಗ್ಬೇಕು, ಹಿಂದೂಗಳು ಸರಿ ಹೋಗ್ಬೇಕು. ಹಿಂದೂ ಒಟ್ಟಿಗಾದ್ರೆ ಎಲ್ಲ ಸಮಸ್ಯೆಗಳು ಬಗೆಹರುತ್ತೆ. ಇನ್ನೊಬ್ರನ್ನ ಯಾರನ್ನ ದೂಷಣೆ ಮಾಡೋದು, ಅವ್ರು ಹಿಂಗ್ ಮಾಡ್ಬಿಟ್ರು, ಇವ್ರು ಹಿಂಗ್ ಮಾಡ್ಬಿಟ್ರು, ರಾಮ ಮಂದಿರ ಹೊಡೆದಾಕ್ಬಿಟ್ರು ಅಂತ ಹೇಳ್ತೀವಿ. ರಾಮ ಮಂದಿರ ಮತ್ತೆ ಕಟ್ಟೋದಕ್ಕೆ ಸಂಘ ಪ್ರಯತ್ನ ಮಾಡಿ ಕಟ್ಟಿದ್ವಿ 500 ವರ್ಷಕ್ಕೆ. ಯಾಕೂ ಆಯ್ತು? ಹಿಂದೂಗಳು ಮಲಗಿ ನಿದ್ದೆ ಮಾಡಿದ್ದಕ್ಕೆ ಅವೆಲ್ಲ ಆಯ್ತು. ಇವತ್ತು ಏನಾದ್ರೂ ತೊಂದರೆಗಳು ನಡೆದ ದೇಶದಲ್ಲಿ ನಾವೆಲ್ಲ ಸುಮ್ಮನೆ ಇದ್ರೆ ಮಾತ್ರ ನಡೆಯುತ್ತೆ. ಹಾಗಾಗಿ ಹಿಂದೂಗಳು ಪ್ರತಿಯೊಂದು ಸತಿ ನೆನಪು ಮಾಡ್ಕೊಳ್ಬೇಕು, ಇಡೀ ಜಗತ್ತೇ ಶಾಂತವಾಗಿ ನೆಮ್ಮದಿಯಿಂದ ಇರಬೇಕು ಅಂದ್ರೆ ಹಿಂದೂ ಧರ್ಮ ಮಾತ್ರ ಇರಬೇಕು. ಎಲ್ಲರನ್ನೂ ಚೆನ್ನಾಗಿರ್ಬೇಕು ಅಂತ ನೋಡೋದು ಹಿಂದೂಗಳು ಮಾತ್ರನೇ. ಅದಕ್ಕೆ RSS ಹೇಳ್ತಾ ಇರೋದು ಹಿಂದೂಗಳು ಮಾತ್ರ ಇರ್ಬೇಕು. ಇಲ್ಲ ಅಂದ್ರೆ ಅವರು ಮೇಲೆ ದೂಷಣೆ ಹೇಳೋದು, ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇಲ್ಲ. ಹಿಂದೂಗಳೇ ಸರಿ ಹೋದ್ರೆ ಎಲ್ಲವನ್ನು ಸರಿ ಹೋಗುತ್ತೆ. ಆ ದೃಷ್ಟಿಯಿಂದ ಇಲ್ಲಿ ನಾವು ಈ ವರ್ಷದ ಮೊದಲನೇ ಭಾಗದ ವಿಜಯದಶಮಿಗೆ ಒಂದು 30-40 ಜನ ಸೇರಿದ್ವಿ. ಪಥಸಂಚಲನಕ್ಕೆ ಮುಳುಬಾಗಿಲಿಗೆ ಒಂದು 50 ಜನ ಬಂದಿದ್ರು ಗಣವೇಶ ಹಾಕೊಂಡು RSS ಇಂದ. ನೀವು ಇಷ್ಟ ಒಂದು 200-300 ಜನ ಒಟ್ಟಿಗೆ ಇವತ್ತು ಬಂದು ಕೂತ್ಕೊಂಡಿದ್ದಾರೆ ಅಂದ್ರೆ ಪ್ರತಿ 2 ತಿಂಗಳಿಗೆ ಒಂದ್ಸತಿ ನಾವು ಸೇರ್ಬೇಕು. ನಾವು ಒಂದು ಭಜನೆ ಮಾಡ್ಬೇಕು, ಕೀರ್ತನೆ ಮಾಡ್ಬೇಕು. ತಾಯಂದಿರಿದ್ದಾರೆ, ಒಂದು ಹಳ್ಳಿನಲ್ಲಿದ್ದಾರೆ ಸಾಲದು, ಪ್ರತಿ ಒಂದು ಹಳ್ಳಿನಲ್ಲೂ ಕೂಡ ಭಜನೆ ಮಾಡೋವಂಥದ್ದು ಇರಬೇಕು, ಕೀರ್ತನೆ ಮಾಡೋರು ಇರಬೇಕು. ಆ ರೀತಿ ನಾವೆಲ್ಲ ಗ್ರಾಮಗಳನ್ನ ನಮ್ಮ ಧರ್ಮ ಸಂಸ್ಕೃತಿಯಿಂದ ಉಳಿಸುವಂತ ಕೆಲಸ ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ, ಫೆಬ್ರವರಿ 1ನೇ ತಾರೀಕು ಅದಕ್ಕೆ ಬರ್ಬೇಕು, ಮಾತಾಡ್ಬೇಕು ಅನ್ಕೊಂಡೆ ನಾನು. ಎಲ್ಲರೂ ನೆನಪಿಟ್ಕೊಳ್ಬೇಕು, ಮುಳುಬಾಗಿಲಿನಲ್ಲಿ ಇದು ದೊಡ್ಡ ಕಾರ್ಯಕ್ರಮ ನಡೆಯುತ್ತೆ. ಮುಳುಬಾಗಿಲಿನಲ್ಲಿ ಫೆಬ್ರವರಿ 1ನೇ ತಾರೀಕು ನಾವೆಲ್ಲರೂ ಕೂಡ ಹೇಳ್ಬೇಕು, ನಮ್ಮ ಊರಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೇಕು. ಇನ್ನು ಒಳ್ಳೆ ಒಳ್ಳೆ ಭಾಷಣಕಾರರು, ಸ್ವಾಮೀಜಿಯವರು ಎಲ್ಲರೂ ಬರ್ತಾರೆ. ತಾವೆಲ್ಲರೂ ಬರ್ಬೇಕು, ಮತ್ತೆ ಎಲ್ಲರನ್ನು ಕರ್ಕೊಂಡ್ ಬರ್ಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ಹಿಂದೂಗಳೆಲ್ಲ ಒಟ್ಟಿಗಾಗಬೇಕು. ಆ ರೀತಿ ನಮ್ಮ ಸಂಘಟನೆಯನ್ನ, ನಮ್ಮ ಹಿಂದೂ ಧರ್ಮವನ್ನು ಸಂರಕ್ಷಣೆ ಮಾಡುವಂತ ಕೆಲಸ ನಾವೆಲ್ಲರೂ ಮಾಡೋಣ. ಆ ರೀತಿ ಒಂದು ಸಂಕಲ್ಪ ಮಾಡೋಣ. ಪ್ರತಿ 2 ತಿಂಗಳಿಗೆ ಒಂದ್ಸರ್ತಿ ಸೇರುವಂತ ಒಂದು ಪರಿಪಾಠವನ್ನ ನಾವೆಲ್ಲರೂ ಮಾಡ್ಕೊಳ್ಳೋಣ. ಆಗಾಗ ಸೇರೋಣ. ಮುಂದಿನ ವರ್ಷ ಮತ್ತೆ ಒಂದ್ಸರ್ತಿ ಸೇರಿದಾಗ ಇದರ 4 ಪಟ್ಟು ಸೇರಿದ್ರೆ ಸಾಕು. ನಾವು ಲಕ್ಷಾಂತರ ಜನ ಬೇಡ. ಆ ರೀತಿ ನಾವೆಲ್ಲ ಒಟ್ಟಿಗಾಗೋಣ. ವೇದಿಕೆ ಮೇಲೆ ಆಸೀನರಾದಂತೆ ಎಲ್ಲ ಗಣ್ಯರಿಗೂ, ನಿಮ್ಮೆಲ್ಲರಿಗೂ, ಎಲ್ಲ ತಾಯಂದಿರಿಗೂ ಎಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಶ್ರೀರಾಮ್.